ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಈ ಹೊತ್ತು ನಿಮ್ಮ ಮುಂದೆ ಬಂದಿರುವಂಥ ವಿಷಯ ತೀರ್ಥರೂಪ ತಂದೆಯವರಿಗೆ. ತೀರ್ಥರೂಪ ತಂದೆಯವರಿಗೆ ಅನ್ನೋ ಒಂದು ಚಿತ್ರದ ಟ್ರೈಲರ್ ಈಗಷ್ಟೇ ರಿಲೀಸ್ ಆಗಿದೆ. ನಂಗೆ ಆ್ಯಕ್ಚುಲಿ ಈ ಸಿನಿಮಾ ಮೇಲೆ ತುಂಬ ಕುತೂಹಲ ಇತ್ತು. ಈ ಸಿನಿಮಾ ಟೈಟಲ್ ಶುರುವಾದಾಗಿಂದ ಅಂದರೆ ಟೈಟಲ್ ಅವರು ಲಾಂಚ್ ಮಾಡಿದಾಗಿಂದ ಹಿಡಿದು ಈ ಸಿನಿಮಾದ ಪ್ರತಿಯೊಂದು ಅಪ್ಡೇಟ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ ಒಂದು ಹಾಡನ್ನು ಬಿಟ್ಟಿದ್ದರು ತಂದೆಯವ್ರ ಬಗ್ಗೆ. ಅದಾದಮೇಲೆ ಒಂದು ಲವ್ ಸಾಂಗ್ನ ಕೂಡ ಬಿಟ್ಟಿದ್ದರು. ಅಂದರೆ ಕಂಟೆಂಟ್ಸು, ಆ ಸಿನಿಮಾಟೋಗ್ರಫಿ, ದ ವೇ, ಆ ಟ್ರೀಟ್ಮೆಂಟು ಇದನ್ನೆಲ್ಲ ನೋಡ್ಬೇಕಾದ್ರೆ ತುಂಬಾ ಕುತೂಹಲ ಇತ್ತು ಈ ಒಂದು ಟ್ರೈಲರ್ ಮೇಲೆ. ಇನ್ನೂ ಒಂದು ಕುತೂಹಲಕ್ಕೆ ತುಂಬ ದೊಡ್ಡ ಕಾರಣ ಅಂತಂದರೆ ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಿರಿ ಅನ್ನೋ ಸಿನಿಮಾನ ಕೊಟ್ಟಂತಹ ರಾಮೇನಹಳ್ಳಿ ಜಗನ್ನಾಥ್ ಡೈರೆಕ್ಟ್ ಮಾಡಿರೋಂಥ ಪಿಕ್ಚರ್ ಇದು. ಸೊ ರಾಮೇನಹಳ್ಳಿ ಜಗನ್ನಾಥ್ ಹೊಂದಿಸಿ ಬರೆಯಿರಿ ಸಿನಿಮಾನ ಯಾವ ರೀತಿ ಪ್ರೆಸೆಂಟ್ ಮಾಡಿದ್ರು, ಅದೆಷ್ಟು ದೊಡ್ಡದಾಗಿ ರೀಚ್ ಆಯಿತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಅಂದರೆ ಥಿಯೇಟ್ರಿಗೆ ಆ ಸಿನಿಮಾ ಬಂದಾಗ ಅದಕ್ಕೆ ಸಿಕ್ಕಂಥ ರಿವ್ಯೂಸು, ಕೊಂಡಂಥ ಮಾತುಗಳು, ಆದರೆ ಥಿಯೇಟ್ರಲ್ಲಿ ಅವ್ರು ಅಂದ್ಕೊಂಡಂಗೆ ಆಗಲಿಲ್ಲ ನಿಜ. ಆದರೆ ಆ OTTಯಲ್ಲಿ ಎಸ್ಪೆಷಲಿ ಅಮೆಝಾನ್ ಪ್ರೈಮಲ್ಲಿ 100 ಮಿಲಿಯನ್ಸ್ ಅಷ್ಟು ವ್ಯೂಸನ್ನು ಪಡ್ಕೊಂಡಂತಹ ಸಿನಿಮಾ ಅದು. ತುಂಬ ಚೆನ್ನಾಗಿ ರೀಚ್ ಆಯಿತು. OTTಲಿ ಹಾಗೆಯೇ ರಿಲೀಸ್ ಆದಮೇಲೆ ಆ ಸಿನಿಮಾ ರೀಚ್ ಆಗಿದ್ದ ರೀತಿ ತುಂಬ ದೊಡ್ಡದಾಗಿತ್ತು. ಆ್ಯಂಡ್ ಆ ಸಿನಿಮಾ ಪ್ರತಿಯೊಬ್ಬರಿಗೂ ತಲುಪಿದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಹೊಂದಿಸಿ ಬರೀರಿ ಅನ್ನೋ ಸಿನಿಮಾ ತುಂಬ ಭಾವುಕತೆಯಿಂದ ಇತ್ತು. ಈ ಥರದೊಂದು ಕ್ಲಾಸ್ ಸಿನಿಮಾಗಳನ್ನು ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಡೈರೆಕ್ಟ್ರು ಅಥವಾ ಒಬ್ಬ ಮೇಕರು ಮಿಸ್ ಆಗಿದ್ದ ಅಂತ ಅನಿಸುತ್ತೆ. ಸೊ ಅದು ರಾಮೇನಹಳ್ಳಿ ಜಗನ್ನಾಥ್ ಮೂಲಕ ವಾಪಸ್ಸು ಹೊಂದಿಸಿ ಬರೀರಿ ಮೂಲಕ ಬಂದಂತಾಯಿತು. ಆ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ರೀಚ್ ಆಯಿತು. ಇವತ್ತಿಗೂ ಇವತ್ತಿನ ಜನ್ರೇಷನ್ ಆಗಲಿ ಅಥವಾ ಅದರ ಪ್ರೀವಿಯಸ್ ನಮ್ಮ ಜನ್ರೇಷನ್ ಆಗಲಿ ಅಥವಾ ಜೆನ್ಝಿ ಆಗಲಿ, ಸೊ ಎಲ್ಲರೂ ಕೂಡ ಅದನ್ನು ಫೀಲ್ ಮಾಡಿದಂಥ ಸಿನಿಮಾ ಹೊಂದಿಸಿ ಬರೀರಿ. ಸೊ ಅದೇ ಫೀಲಲ್ಲಿ ಅದಕ್ಕಿಂತ ಒಂದು ಪಟ್ಟು ಹೆಚ್ಚು ಭಾವುಕತೆಯಲ್ಲಿ, ಭಾವ ತೀವ್ರತೆಯಲ್ಲಿ ಮಾಡಿರುವಂಥ ಸಿನಿಮಾ ಈ ಒಂದು ತೀರ್ಥರೂಪ ತಂದೆಯವರಿಗೆ ಅನ್ನೋದು ಗೊತ್ತಾಗ್ತಿದೆ. ಆ್ಯಂಡ್ ಹೊಸ ಮುಖಗಳನ್ನು ಪರಿಚಯಿಸುವ ಮೂಲಕ ರಾಮೇನಹಳ್ಳಿ ಜಗನ್ನಾಥ್ ಈ ಒಂದು ಚಿತ್ರವನ್ನು ಪ್ರೆಸೆಂಟ್ ಮಾಡಿರೋ ರೀತಿ ಕಾಣಿಸ್ತಾ ಇದೆ. ಟ್ರೈಲರ್ ನೋಡಿದ ತಕ್ಷಣ ಒಂದು ನನಗನ್ಸಿದ್ದು ತುಂಬ ಸರ್ಪ್ರೈಸ್ ಇದೆ ಈ ಸಿನಿಮಾದಲ್ಲಿ ಅಂತ ಅನ್ನಿಸ್ತಾ ಇದೆ. ಈ ಸಿನಿಮಾ ನೋಡಿಕೊಂಡು, ಅಂದರೆ ಥಿಯೇಟ್ರ್ ಒಳಗಡೆ ಬಂದು ಸಿನಿಮಾ ನೋಡ್ಕೊಂಡು ಆಚೆ ಬರಬೇಕಾದ್ರೆ ತುಂಬ ಹೊತ್ಕೊಂಡು ಬರ್ತೀರಾ, ತುಂಬ ಹತ್ಕೊಂಡು ಬರ್ತೀರಾ ಅನ್ನೋ ಒಂದು ಫೀಲ್ ನನಗೆ ಆಗ್ತಾಯಿದೆ. ಅಂದರೆ ತುಂಬ ವಿಷಯ, ತುಂಬ ಸೂಕ್ಷ್ಮ ವಿಷಯಗಳು ಇದರಲ್ಲಿದೆ. ಸಂಬಂಧಗಳ ವಿಷಯ ಇದೆ, ಭಾತೃತ್ವದ ವಿಷಯ ಇದೆ, ತಂದೆ ಪ್ರೀತಿಯ ವಿಷಯ ಇದೆ, ಆ್ಯಂಡ್ ತಂದೆ ತಾಯಿ ಅನ್ನೋ ಒಂದು ದೈವತ್ವದ ವಿಷಯ ಇದೆ, ಆ್ಯಂಡ್ ಜೀವನ, ಇವತ್ತಿನ ಜೀವನದ ವಿಷಯ ಇದೆ, ಆ್ಯಂಡ್ ಈ ಹಿಂದಿನ ಮೌಲ್ಯಗಳಿದೆ. ನನಗೆ ಆ ಪೋಸ್ಟ್ ಬಾಕ್ಸು, ಅವರು ತೀರ್ಥರೂಪ ತಂದೆಯವರಿಗೆ, ನಾವು ಲೆಟರ್ ಬರಿತೀವಿ ಯೂಶ್ವಲಿ ತೀರ್ಥರೂಪ ತಂದೆಯವರಿಗೆ ಅಂತ, ಲೆಟರ್ಗಳು ಬರೆಯೋರಿಗೆ ಇದು ಗೊತ್ತಿದೆ. ಸೊ ಈ ಒಂದು ಜನ್ರೇಷನ್ ಏನು SMS, ವಾಟ್ಸಪ್ಪು, ಇನ್ಸ್ಟಾ, ಫೇಸ್ಬುಕ್ಕು ಆ್ಯಂಡ್ ತುಂಬ ಬಂದ್ಬಿಟ್ಟಿದೆ. ಸೊ ಇಂಥ ಹೊತ್ತಲ್ಲಿ ತೀರ್ಥರೂಪ ತಂದೆಯವರಿಗೆ ಅಂತ ಸಂಬೋಧಿಸಿ ಬರೆಯುವಂಥದ್ದು ಯಾರೂ ಕಂಡಿರಲ್ಲ. ಆ್ಯಂಡ್ ಈ ಸಿನಿಮಾದೊಳಗಡೆ ಆ ಥರದ್ದೊಂದು ವಿಷಯ ಹಿಂದೆ ಹೀಗಿತ್ತು, ಈ ರೀತಿ ಗೌರವಿಸಲಾಗ್ತಿತ್ತು, ಈ ರೀತಿ ಸಂಬೋಧಿಸಲಾಗ್ತಿತ್ತು ಅನ್ನೋ ಒಂದು ವಿಷಯ, ಆ ಪೋಸ್ಟ್ ಬಾಕ್ಸು, ಆ ಲೆಟರ್ಸು, ಅವ್ರ ಹುಡುಕಾಟ, ಅದನ್ನು ನೋಡ್ಬೇಕಾದ್ರೆ ತುಂಬ ಖುಷಿಯಾಯಿತು. ಆ್ಯಂಡ್ ಒಂದಷ್ಟು ನೆನಪುಗಳಿಗೆ ಜಾರದು. ಅಂದರೆ 80s 90s ಬಾರ್ನ್ ಆಗಿರೋಂಥವ್ರು, ಹುಟ್ಟಿರೋಂಥವ್ರು, 70s ಇರೋರಾಗಿರ್ಬೋದು, ಅಂದರೆ ನಮ್ಮ ತಂದೆ ತಾಯಿಗಳಿಂದ ಹಿಡಿದು ನಮ್ಮ ಜನ್ರೇಷನಿಂದ ಹಿಡಿದು ಮತ್ತು ಇವತ್ತಿನ ಜನ್ಝಿಗೆ ಅದನ್ನು ತುಂಬ ಇಂಟರ್ಲಿಂಕ್ ಮಾಡಿರೋ ರೀತಿ ಕಾಣಿಸ್ತಾ ಇದೆ. ಸೊ ಈ ಒಂದು ಕಂಟೆಂಟ್ ನೋಡಿದಾಗ, ಆ್ಯಂಡ್ ಇಲ್ಲೊಂದು ಹುಡುಕಾಟ ಇದೆ, ಇಲ್ಲೊಂದು ಹಪಾಪಿ ಇದೆ, ಇಲ್ಲೊಂದು ಪ್ರೀತಿಯ ದಾಹ ಇದೆ, ಹುಡುಕಾಟದಲ್ಲೊಂದು ಹರ್ಷ ಇದೆ ಅಂತ. ಸೊ ಆ ಒಂದು ಹರ್ಷಕ್ಕೋಸ್ಕರ ಹುಡುಕಾಟ ನಡೆಸ್ತಾ ಇರೋಂಥ ಒಂದು ಜರ್ನಿ ತೀರ್ಥರೂಪ ತಂದೆಯವರಿಗೆ ಟ್ರೈಲರಲ್ಲಿ ಕಾಣಿಸ್ತದೆ. ವಿಶೇಷವಾಗಿ ನನಗೆ ಸಿತಾರಾ ಅವರ ಒಂದು ಕ್ಯಾರೆಕ್ಟ್ರು, ಸಿತಾರಾ ಅವರ ಒಂದು ಆ ತಾಯಿ ಪಾತ್ರವನ್ನು ಮಾಡಿರೋ ರೀತಿ, ಅಂದರೆ ರೀಸೆಂಟ್ಲಿ ಅವರು ತುಂಬ ಸಿನಿಮಾಗಳು ಗ್ಯಾಪ್ ಆಗಿತ್ತು. ಅಮ್ಮ ಐ ಲವ್ ಯು ಆದಮೇಲೆ ಮೇ ಬಿ ಈ ಸಿನಿಮಾ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಅದರ ಹಿಂದೆ ನಾನು ನನ್ನ ಕನಸನ್ನು ಮಾಡಿದರು, ಅದ್ರ ಹಿಂದೆ ತುಂಬ ಸಿನಿಮಾಗಳನ್ನು ಮಾಡಿದ್ದಾರೆ. ಅವರು 3 ಜನ್ರೇಷನ್ಗೂ ಗೊತ್ತಿರೋಂಥ ಒಬ್ಬ ಕಲಾವಿದೆ. ರಾಮೇನಹಳ್ಳಿ ಜಗನ್ನಾಥ್ ತುಂಬ ಚೆನ್ನಾಗಿ ಕಾಸ್ಟ್ ಮಾಡಿದ್ದಾರೆ ಅಂತ ಭಾವಿಸ್ತೀನಿ ನಾನು. ಆಮೇಲೆ ಅವರ ತಾಯಿಯ ಪಾತ್ರ ಮತ್ತು ಅವರ ಒಂದು ಹುಡುಕಾಟ, ಅವರ ಒಂದು ವೇದನೆ ತುಂಬ ವಿಶೇಷವಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇದ್ರ ಜೊತೆಗೆ ಸ್ವಾತಿ ಅವರು ಕ್ಯಾರೆಕ್ಟರ್ ಇದೆ. ಆಮೇಲೆ ಇದೊಂದು ಲೈನ್ ಹಾಕಿದ್ದಾರೆ, ಇದು ಬರೀ ಹುಡುಕಾಟ ಅಲ್ಲ, ಇದು ಐಡೆಂಟಿಟಿಯ ಹುಡುಕಾಟ. ಇಟ್ಸ್ ನಾಟ್ ಎ ಸರ್ಚ್, ಇಟ್ಸ್ ಅ ಸರ್ಚ್ ಆಫ್ ಐಡೆಂಟಿಟಿ ಅಂತ. ಅಂದರೆ ಆ ಐಡೆಂಟಿಟಿಗೋಸ್ಕರ ನಾಯಕನ ಹುಡುಕಾಟ ಅನ್ನೋದು ಒಂದು ಲೈನಲ್ಲಿ ಹೇಳಿದ್ದಾರೆ. ಸೊ ಅದು ಕ್ಯೂರಿಯಸ್ ಆಗಿದೆ ಸಿನಿಮಾ ಮೇಲೆ. ತಂದೆ ತಾಯಿ ಯಾರು, ಇವರು ತಂದೆ ಯಾರು, ತಾಯಿ ಯಾರು, ಈ ಒಂದಷ್ಟು ಕ್ವಶನ್ ಮಾರ್ಕ್ಗಳನ್ನು ಟ್ರೈಲರಲ್ಲೇ ಜಗನ್ನಾಥ್ ಹಾಕಿರುವಂಥದ್ದು ಈ ಸಿನಿಮಾ ಮೇಲೆ ತುಂಬ ಕುತೂಹಲ ಮೂಡಿರುವಂತೆ ಮಾಡ್ತಾ ಇದೆ. ಆ್ಯಂಡ್ ರಾಜೇಶ್ ನಟರಂಗ ಅವರ ಪಾತ್ರ ತುಂಬ ಕ್ಯೂರಿಯಸ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ರವೀಂದ್ರ ವಿಜಯ್ ಅವರು ತೆಲುಗಿನ ಅತ್ಯದ್ಭುತ ನಟ. ಅವರು ಕಿರುತೆರೆಯಲ್ಲಿ ಹಾಗೆ ಒಂದಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ತುಂಬ ಒಳ್ಳೆಯ ಕಲಾವಿದ. ಅವರು ಫಸ್ಟ್ ಟೈಮ್ ನಮ್ಮ ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾ 2 ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ, ಕನ್ನಡ ಮತ್ತು ತೆಲುಗು. ಈ ಸಿನಿಮಾ ಮೂಲಕ ನಿಹಾರ್ ಮುಖೇಶ್ ಅನ್ನೋ ಹೊಸ ಕಲಾವಿದ, ಕನ್ನಡದ ಹುಡುಗ, ತೆಲುಗಲ್ಲಿ ಒಂದಷ್ಟು ಕಿರುತೆರೆಯಲ್ಲಿ ತುಂಬ ದೊಡ್ಡ ಹೆಸರು ಮಾಡಿರುವಂತಹ ಕಲಾವಿದ, ಹೀರೋ. ಸೊ ಫಸ್ಟ್ ಟೈಮು ಕನ್ನಡದ ಮೂಲಕ ಹೀರೋ ಆಗಿ ಲಾಂಚ್ ಆಗ್ತಿದ್ದಾರೆ, ಅದು ಈ ಸಿನಿಮಾ ಮೂಲಕ. ನಿಹಾರ್ ಮುಖೇಶ್ಗೆ ತುಂಬ ದೊಡ್ಡ ಭವಿಷ್ಯ ಇದೆ, ತುಂಬ ಒಳ್ಳೆ ಟ್ಯಾಲೆಂಟು.
ಆ್ಯಂಡ್ ಅವರು ಕಿರುತೆರೆಯಲ್ಲಿ ಆ ಥರದ್ದು ಒಂದು ಇಂಪ್ಯಾಕ್ಟ್ನ ಮಾಡಿದ್ದಾರೆ. ಅವರ ತೆಲುಗು ಸೀರಿಯಲ್ಗಳು ಕನ್ನಡಕ್ಕೆ ಡಬ್ ಆಗಿ ಇಲ್ಲೂ ಕೂಡ ತುಂಬ ದೊಡ್ಡ ಯಶಸ್ಸು ಕಂಡಿರುವಂಥದ್ದು. ಈ ಹುಡುಗನ ಮುಖ ಮನೆಯಲ್ಲಿ ಸೀರಿಯಲ್ ನೋಡೋರ್ಗೆ ಎಲ್ಲರಿಗೂ ಪರಿಚಯ ಇರುತ್ತೆ. ಆ್ಯಂಡ್ ಈ ಸಿನಿಮಾ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡ್ತಾರೆ. ಆ್ಯಂಡ್ ಫಸ್ಟ್ ಸಿನಿಮಾದಲ್ಲೇ ಅವರ ಒಂದು ಪಾತ್ರ ತುಂಬ ವಿಶೇಷವಾಗಿ ಕಾಣಿಸ್ತಾ ಇದೆ. ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತದೆ. ಅಂದರೆ ಎಲ್ಲೋ ಒಂದು ಲಾಗರ್ ಪಾತ್ರವನ್ನು ಮಾಡಿದ್ದಾರೆ. ವಿಡಿಯೋ ಲಾಗ್ಸ್ ಮಾಡುವಂಥ ಸಂಚಾರ ಮಾಡಿಕೊಂಡು ಒಂದು ಲಾಗ್ಸ್ ಮಾಡುವಂಥ ಹುಡುಗನ ಪಾತ್ರ ಮಾಡಿದ್ದಾರೆ. ಆ ಹುಡುಗನ ಹುಡುಕಾಟ, ಆ ಹುಡುಗನ ಬದುಕಿನ ಕಥೆನೇ ಈ ಒಂದು ಸಿನಿಮಾ. ಇವರಿಗೆ ನಾಯಕಿಯಾಗಿ ರಚನಾ ಇಂದರ್ ಕಾಣಿಸ್ಕೊಂಡಿದ್ದಾರೆ. ರಚನಾ ಇಂದರ್ ಎನರ್ಜಿ ನಿಮಗೆಲ್ಲ ಗೊತ್ತೇ ಇದೆ. ಇಷ್ಟು ಸಿನಿಮಾಗಳು ನೋಡ್ಕೊ ಬಂದಿದ್ದಾರೆ. ಆ್ಯಂಡ್ ಈ ಒಂದು ಕಾಂಬಿನೇಷನ್, ಈ ಒಂದು ಕೆಮಿಸ್ಟ್ರಿ ಮಜಾ ಇದೆ. ಟ್ರೈಲರಲ್ಲಿ ಒಂದಷ್ಟು ಗ್ಲಿಮ್ಸ್ ಬರುತ್ತೆ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇದರ ಜೊತೆಗೆ ಅಜಿತ್ ಹಂಡೆ ಇದ್ದಾರೆ. ಆಗಲೇ ಹೇಳ್ದಂಗೆ ರವೀಂದ್ರ ವಿಜಯ್ ಅವರು ಕೊನೆಯ ಒಂದು ಶಾಟು ನಿಮ್ಮ ಫ್ಯಾಮಿಲಿ ಅಂತಂದಾಗ ಅವ್ರದ್ದು ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ, ಅಲ್ಲೇ ತುಂಬ ಪ್ರಶ್ನೆಗಳನ್ನು ಹುಟ್ಟಿಸುತ್ತೆ ಅದು. ಆ್ಯಂಡ್ ಈ ಇಡೀ ಟ್ರೈಲರ್ ನೋಡಿದಾಗ ಒಂದೇ ಅನಿಸಿದ್ದು. ಆ್ಯಂಡ್ ಇಲ್ಲಿನ ಸಿನಿಮಾಟೋಗ್ರಫಿ, ಇಲ್ಲಿನ ಬರವಣಿಗೆ, ಆ್ಯಂಡ್ ರಾಮೇನಹಳ್ಳಿ ಜಗನ್ನಾಥ್ ಒನ್ ಆಫ್ ದ ಬೆಸ್ಟ್ ರೈಟರ್ಸು. ರೀಸೆಂಟ್ ಟೈಮ್ಸಲ್ಲಿ ನಾನು ನೋಡ್ದಂಗೆ ಅವರು ಸ್ಕ್ರೀನ್ ರೈಟಿಂಗು, ಅವರ ರೈಟಿಂಗು ತುಂಬ ಇಂಟ್ರೆಸ್ಟಿಂಗಾಗಿ ಕಾಣುತ್ತೆ. ಆ್ಯಂಡ್ ಅದೇ ನಾನು ಹೇಳಿದ್ನಲ್ಲ ಆಗಲೇ, ಭಾವ ತೀವ್ರತೆಯಾಗಿ ಅವರ ಬರವಣಿಗೆಯಲ್ಲಿ ಆ ಭಾವ ತೀವ್ರತೆ ಇರುತ್ತೆ ಅಂತ. ಆ್ಯಂಡ್ ಬದುಕಿನ ಮೌಲ್ಯಗಳನ್ನು ಅವ್ರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಪ್ರೀವಿಯಸ್ ಒಂದು ಸಿನಿಮಾದಲ್ಲಿ ಅವರು ಅಷ್ಟು ವಿಷಯಗಳನ್ನು ಹೇಳಿದ್ದಾರೆ. ತಲೆಮಾರುಗಳನ್ನು ಬೆಸೆಯುವಂಥ ಒಂದು ಕೆಲಸಗಳನ್ನು ಅವರು ಮಾಡ್ತಿದ್ದಾರೆ. ಈ ಸಿನಿಮಾದಲ್ಲಿ ಅದು ತುಂಬ ಚೆನ್ನಾಗಿ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸಿನಿಮಾ ಗೊತ್ತಿಲ್ಲ, ಬಟ್ ಟ್ರೈಲರ್ ನೋಡಿದಾಗ ಇದಿಷ್ಟು ವಿಷಯಗಳು, ಅಂದರೆ 3 ತಲೆಮಾರಿಗೆ ಈ ಸಿನಿಮಾ ತುಂಬ ಚೆನ್ನಾಗಿ ನಾಟುತ್ತೆ. ತುಂಬ ಫೀಲ್ ಮಾಡಿಕೊಂಡು ಆಚೆ ಬರ್ತಾರೆ ಸಿನಿಮಾ ನೋಡಿಕೊಂಡು ಅನ್ನೋ ಒಂದು ಫೀಲು ಈ ಟ್ರೈಲರ್ ಕೊಡ್ತಿದೆ. ತೀರ್ಥರೂಪ ತಂದೆಯವರಿಗೆ ನನಗೆ ಈ ರೀತಿಯಾದಂತಹ ಒಂದು ಅನುಭವವನ್ನು ಕೊಟ್ಟಿದೆ. ಇದು ನನ್ನ ಅಭಿಪ್ರಾಯ. ಈ ಒಂದು ಟ್ರೈಲರ್ನ ನೋಡಿದಾಗ ನನಗೆ ಅನಿಸಿದ ಅನಿಸಿಕೆ ಇದು. ಸೊ ಸಿನಿಮಾ ಬರಬೇಕು. ಸಿನಿಮಾ ಬಂದ ಮೇಲೆ ಇದರ ಅಸಲಿತ್ತು ಏನು ಅಂತ ಗೊತ್ತಾಗುತ್ತೆ. ಬಟ್ ಇಲ್ಲಿಯವರೆಗೂ ಅವ್ರು ಏನು ಕಂಟೆಂಟ್ ರಿಲೀಸ್ ಮಾಡಿದ್ದಾರೆ, ಪ್ರತಿ ಕಂಟೆಂಟು ಕೂಡ ಮನಮುಟ್ಟುವಂತಿದೆ. ಕಣ್ಣಿಗೆ ಹಿತ, ಕಿವಿಗೆ ಇಂಪು. ಅಂದರೆ ಮ್ಯೂಸಿಕ್ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಐ ಥಿಂಕ್ ಈ ಸಿನಿಮಾಗೆ ಟೆಕ್ನಿಕಲಿ ತುಂಬ ಒಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ಸೊ ಈ ವಿಚಾರಕ್ಕೆ ಜೋ ಕೋಸ್ಟಾ ಅನ್ನೋರು ಈ ಸಿನಿಮಾದ ಮ್ಯೂಸಿಕ್ ಮಾಡಿದ್ದಾರೆ. ಜೋ ಕೋಸ್ಟಾ ಅವರು ಬಿಟ್ಟಿರೋ ಆಲ್ರೆಡಿ 2 ಹಾಡುಗಳು ಕೂಡ ತುಂಬ ಇಂಪ್ರೆಸಿವ್ ಆಗಿದೆ. ಆ್ಯಂಡ್ ಟ್ರೈಲರಲ್ಲಿ ಕೊನೆಗೊಂದು ಬಿಟ್ಟಿದ್ದಾರೆ. ಆ ಹುಡುಕಾಟದಲ್ಲೊಂದು ಹರ್ಷ ಅನ್ನೋ ಒಂದು ಬಿಟ್ಟಿದ್ದಾರೆ. ಅಲ್ಲೇ ಗೊತ್ತಾಗುತ್ತೆ ಅವರು ಮ್ಯೂಸಿಕ್ ಪೊಟೆನ್ಷಿಯಲ್ ಎಷ್ಟಿದೆ ಅಂತ. ಸೊ ಜೋ ಕೋಸ್ಟಾ ಮ್ಯೂಸಿಕ್ ಈ ಸಿನಿಮಾಗೆ ತುಂಬ ಪ್ಲಸ್ ಆಗುತ್ತೆ. ಆ್ಯಂಡ್ ತೆಲುಗು ಮತ್ತು ಕನ್ನಡ ಎರಡೂ ಭಾಷೆಯಲ್ಲೂ ಈ ಸಿನಿಮಾನ ಮಾಡಿರೋದ್ರಿಂದ, ಅಂದರೆ ಟೆಕ್ನಿಕಲಿ ಆಗಲಿ ಅಥವಾ ಅದಕ್ಕೇನು ಸ್ಪೆಂಡಿಂಗ್ಸ್ ಮಾಡಬೇಕು ಆ ಕ್ವಾಲಿಟಿ ಥರಕ್ಕೆ, ಆ ಗುಣಮಟ್ಟಕ್ಕೆ ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಂಡೇ ಸಿನಿಮಾಸು ಪ್ರಸ್ತುತಪಡಿಸಿದೆ ಈ ಸಿನಿಮಾನ. ಅಂದರೆ ಸಂಡೇ ಸಿನಿಮಾಸು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದಿಸಿ ಬರೀರಿ ಸಿನಿಮಾವನ್ನು ನಿರ್ಮಾಣ ಮಾಡಿದಂತಹ ಸಂಸ್ಥೆ ರಾಮೇನಹಳ್ಳಿ ಜಗನ್ನಾಥ್ ಅವರ ಒಂದು ಸಂಸ್ಥೆ. ಸೊ ಅದರ ಜೊತೆಗೆ ಜೈ ಚಾಮುಂಡೇಶ್ವರಿ ಫಿಲಮ್ಸ್ ಪ್ರೊಡಕ್ಷನ್ನು ಈ ಒಂದು ಸಿನಿಮಾಗೆ ನಿರ್ಮಾಣದಲ್ಲಿ ಸಾಥ್ ಕೊಟ್ಟಿರೋಂಥದ್ದು. ಸಿನಿಮಾದ ಕ್ವಾಲಿಟಿ ತುಂಬ ದೊಡ್ಡದಾಗಿ ಕಾಣ್ತಿದೆ. ಆ್ಯಂಡ್ ಛಾಯಾಗ್ರಹಣ ವಿಷಯಕ್ಕೆ ಬಂತು ಅಂತಂದರೆ, ಛಾಯಾಗ್ರಹಣ ವಿಷಯಕ್ಕೆ ಬರೋ ಥರದ್ದಾದರೆ ದೀಪಕ್ ಯರಗೇರ ಅವರು ಈ ಒಂದು ಸಿನಿಮಾಗೆ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾದ ನಂತರ ಅವರು ಇದನ್ನು ಬೇರೆಯೇ ಕೆರಿಯರ್ ಆಗುತ್ತೆ. ಈ ಸಿನಿಮಾದಲ್ಲಿ ಒಂದು ಬ್ಯಾಚು, ಅಂದರೆ ಇವ್ರಿಗೆಲ್ಲರಿಗೂ ಬೇರೆ ಥರದ್ದೇ ಒಂದು ಪೊಟೆನ್ಷಿಯಲ್ ಇದೆ ಅನ್ನೋದನ್ನು ಈ ಸಿನಿಮಾ ಮೂಲಕ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಆ ಒಂದು ವಿಜುವಲ್ ಟ್ರೀಟು ಜೊತೆಗೆ ಈ ಕಡೆ ಮ್ಯೂಸಿಕ್ಕು, ಈ ಕಡೆ ವಿಜುವಲ್ ಟ್ರೀಟು. ಆ್ಯಂಡ್ ಸುರೇಶ್ ಆರ್ಮುಗಂ ಎಕ್ಸ್ಪೀರಿಯನ್ಸ್ಡ್ ಎಡಿಟರು, ತುಂಬ ದೊಡ್ಡ ಸಿನಿಮಾಗಳು ಮಾಡಿರುವಂಥ ಎಡಿಟರು, ಅವರು ಈ ಸಿನಿಮಾನ ಎಡಿಟ್ ಮಾಡಿದ್ದಾರೆ. ಸೊ ಟೆಕ್ನಿಕಲಿ ಒಂದು ಕಡೆ ತುಂಬ ಸ್ಟ್ರಾಂಗ್ ಆಗಿದ್ದರೆ, ಬರವಣಿಗೆಯಲ್ಲಿ ಇನ್ನೊಂದು ಕಡೆ ಸ್ಟ್ರಾಂಗು. ಈ ಒಂದು ವಿಷಯ ಏನಂತಂದರೆ, ಹೊಸ ವರ್ಷಕ್ಕೆ ಬರ್ತಿರೋಂಥ ಸಿನಿಮಾ ಇದು. ಜನವರಿ 1ನೇ ತಾರೀಕು, ಅಂದರೆ 2026ರ ಮೊದಲ ಚಿತ್ರವಾಗಿ ಈ ಒಂದು ತೀರ್ಥರೂಪ ತಂದೆಯವರಿಗೆ ಸಿನಿಮಾ ಬರ್ತಾ ಇದೆ. ಒಂದು ಕಡೆ ಡೆವಿಲ್ಲು, ಇನ್ನೊಂದು ಕಡೆ 45 ಮಾರ್ಕು, ಇವೆಲ್ಲ ಮುಗ್ದಿರುತ್ತೆ ಹಬ್ಬ. ಸೊ ವರ್ಷದ ಮೊದಲನೇ ಸಿನಿಮಾ ಆಗಿ, ಮೊದಲ ಕನ್ನಡ ಸಿನಿಮಾ ಆಗಿ ತೀರ್ಥರೂಪ ತಂದೆಯವರಿಗೆ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಹಾಗಾಗಿ ಈ ಸಿನಿಮಾ ವಿಶೇಷವಾಗಿ ನಮಗೆ ನಿಲ್ಲುವಂಥದ್ದು, ಹೊಸ ವರ್ಷಕ್ಕೆ ಶುಭಾರಂಭ ಮಾಡುವಂತಹ ಸಿನಿಮಾ ಇದಾಗಲಿ ಅನ್ನೋದೇ ನಮ್ಮ ಆಶಯ ಕೂಡ. ಸೊ ಆ ರೀತಿಯಾದಂಥ ಶುಭಾರಂಭ ಮಾಡುವಂತಹ ಎಲ್ಲ ಸಾಮರ್ಥ್ಯ ಈ ಚಿತ್ರಕ್ಕಿದೆ ಅನ್ನೋದು ನನ್ನ ಭಾವನೆ. ಸೊ ಜನವರಿ 1ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಈ ಸಿನಿಮಾ ಬಗ್ಗೆ ಗಮನ ಹರಿಸಿ, ಆಮೇಲೆ ಯಾರೆಲ್ಲ ಹೊಂದಿಸಿ ಬರೀರಿ ಸಿನಿಮಾ ನೋಡಿದ್ದೀರೋ ಅವರೆಲ್ಲರೂ ಕೂಡ ಈ ಚಿತ್ರದ ಮೇಲೆ ಒಂದು ಗಮನ ಇಡಿ. ಯಾಕೆಂದರೆ ಹೊಂದಿಸಿ ಬರೀರಿ ಸಿನಿಮಾ ಥಿಯೇಟ್ರಲ್ಲಿ ತುಂಬ ದೊಡ್ಡ ಯಶಸ್ಸಾಗುತ್ತೆ ಅನ್ನೋಂಥ ಮಾತುಗಳು ಕೇಳಿಬಂತು, ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಆ ಟೈಮಿಗೆ ಯಾಕೋ ಗೊತ್ತಿಲ್ಲ, ಅಂದರೆ ಆ ಮೂಮೆಂಟಿಗೆ ಬೇರೆ ಸಿನಿಮಾಗಳ ಒತ್ತಡನೋ ಅಥವಾ ಬೇರೆ ಸಿನಿಮಾಗಳ
ರಶ್ಶು, ಜನಗಳಿಗೆ ಅದನ್ನು ಗುರುತಿಸುವಷ್ಟೊತ್ತಿಗೆ ಆ ಸಿನಿಮಾ ಥಿಯೇಟ್ರಿಂದ ಆಚೆ ಹೋಗಿತ್ತು ನನಗೆ ಗೊತ್ತಿಲ್ಲ. ಬಟ್ ಈ ಸಿನಿಮಾನ ಥಿಯೇಟ್ರಿಂದ ಆಚೆ ಹೋಗೋಕ್ಕೆ ಬಿಡಬೇಡಿ. ಒ ಟಿ ಟಿಗೆ ಬರೋವರೆಗೂ ಕಾಯಬೇಡಿ ದಯವಿಟ್ಟು. ಹೊಂದಿಸಿ ಬರೆಯಿರಿ ಸಿನಿಮಾವನ್ನು ಯಾರೆಲ್ಲ ನೀವು ಒ ಟಿ ಟಿಲಿ ನೋಡಿದಿರೋ ಈ ಚಿತ್ರವನ್ನು ಥಿಯೇಟ್ರಿಗೆ ಬಂದು ನೋಡಿ. ಈ ಥರದ ತಂಡಗಳು, ಈ ಥರದ ಸಿನಿಮಾ ಮಾಡುವಂತಹ ಡೈರೆಕ್ಟರ್ಗಳು, ರೈಟರ್ಗಳು, ಈ ಥರದ ತಂಡಗಳು ಉಳ್ಕೋಬೇಕು. ಆ್ಯಂಡ್ ಪ್ರಶಾಂತ್ ರಾಜಪ್ಪ ಈ ಸಿನಿಮಾಗೆ ಸಂಭಾಷಣೆ ಬರೆದಿರೋದು. ಟ್ರೈಲರಲ್ಲಿ ನೋಡಿದ್ರೆ ನಿಮಗೊಂದಷ್ಟು ಬಿಟ್ಸ್ ಬರುತ್ತೆ. ಸೊ ಅದೆಲ್ಲವೂ ಕೂಡ ತುಂಬ ಗಾಢವಾಗಿರುವಂಥ ಡೈಲಾಗ್ಸ್ ಏನೇನೆ. ಸಿನಿಮಾದೊಳಗಡೆ ಈ ಥರದ್ದು ತುಂಬ ಇದೆ, ಬೇರೆಯೇ ಇದೆ. ಆ್ಯಂಡ್ ಫಿಲಾಸಫಿ ಇದೆ, ಬದುಕಿನ ಪಾಠ ಇದೆ. ಆ್ಯಂಡ್ ಇವತ್ತಿನ ನಮ್ಮ ಸ್ಥಿತಿ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರದ ಸಿನಿಮಾಗಳನ್ನು ಉಳಿಸ್ಕೊಳ್ಳೋಣ, ಈ ಥರದ ಮೇಕರ್ಗಳನ್ನ ಉಳಿಸ್ಕೊಳ್ಳೋಣ. ದಯವಿಟ್ಟು ಹೊಂದಿಸಿ ಬರೀರಿ ಥರ ಥಿಯೇಟ್ರ್ನಲ್ಲಿ ಮಿಸ್ ಮಾಡಿಕೊಂಡು ಒ ಟಿ ಟಿಲಿ ನೋಡಿ ಕೊಂಡಾಡಬೇಡಿ. ಥಿಯೇಟ್ರಿಗೆ ಬಂದು ಈ ಚಿತ್ರವನ್ನು ನೋಡಿ. ಇದು ಒ ಟಿ ಟಿ ಬರೋಷ್ಟೊತ್ತಿಗೆ ದೊಡ್ಡ ಯಶಸ್ಸಾಗಲಿ. ಇವ್ರು ಇನ್ನೊಂದು ಈ ಥರದ್ದು ಇದಕ್ಕಿಂತ ಬೆಸ್ಟ್ ಆಗಿರುವಂಥ ಒಂದಷ್ಟು ಸಿನಿಮಾಗಳನ್ನ ಮಾಡುವಂತಾಗಲಿ ಅನ್ನೋದೇ ನಮ್ಮ ಆಶಯ. ಇದು ತೀರ್ಥರೂಪ ತಂದೆಯವರಿಗೆ ಚಿತ್ರದ ಟ್ರೈಲರ್ನ ಒಂದು ಅಭಿಪ್ರಾಯ. ಸೊ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಮಸ್ಕಾರ.